ನಮಸ್ಕಾರ. ಡಿಸೈನ್ನ ಒಂದು ಬಹುಮುಖ್ಯ ಅಂಗ ಮೆಟೀರಿಯಲ್ಸ್. ಬೇರೆ ಬೇರೆ ಮೆಟೀರಿಯಲ್ಸ್ಗಳನ್ನು ಯಾವ್ಯಾವ ರೀತಿಯಲ್ಲಿ ಬಳಸ್ಬೋದು ಅನ್ನೋದು ಡಿಸೈನಲ್ಲಿ ಬಹಳ ಮುಖ್ಯವಾದ ಅಂಶ. ಆ, ಅದರ ಒಂದು ಉದಾಹರಣೆ ಇದು. ಇದು ಪೇಪರ್ ಮ್ಯಾಶ್ ಲ್ಯಾಂಪ್ ಅಂತೇಳಿ. ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗ್ತದೆ. ಇದರ ಕಾಸ್ಟ್ ಕೂಡ ನೀವು ನೋಡ್ಬೋದು. ನಿಮಗೆ ಶಾಕ್ ಆಗೋ ರೇಂಜಿಗೆ ಇರ್ತದೆ ಕಾಸ್ಟ್ ಇದರದ್ದು. ಇದು ಯಾಕೆ ಎಷ್ಟು ಕಾಸ್ಟ್ಲಿ ಅಂತ ಹೇಳಿದ್ರೆ, ಈ ಲ್ಯಾಂಪ್ ನಾನೇ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಮೆಟೀರಿಯಲ್ ಏನು ಪೇಪರ್ ಮ್ಯಾಶ್ ಅಂತ ಹೇಳಿದ್ರೆ ಪೇಪರನ್ನು ರುಬ್ಬಿರ್ತಕ್ಕಂಥದ್ದು, ಮಿಕ್ಸ್ಲಾಕಿ ರುಬ್ಬಿರ್ತಕ್ಕಂಥದ್ದು. ಆಮೇಲೆ POP ಮತ್ತು ವೈಟ್ ಸಿಮೆಂಟು ಹಾಗೆ ಕಾಟನ್ ಗಾಜ್ ಎಲ್ಲ ಹಾಕಿಬಿಟ್ಟು ನಾವು ಮಾಡಬೇಕಾಗುತ್ತೆ ಯಾಕಂತೇಳಿ. ಆಮೇಲೆ ಒಂದು ಮೋಲ್ಡಲ್ಲಿ ತೆಗೆದಿರ್ತಕ್ಕಂಥದ್ದು. ನಾನು ಮಣ್ಣಿನ ಮೋಲ್ಡಲ್ಲಿ ತೆಗೆದಿರ್ತಕ್ಕಂಥ ಲ್ಯಾಂಪ್ ಇದು. ಯಾಕೆ ಕಾಸ್ಟ್ಲಿ ಅಂತ ಹೇಳಿದ್ರೆ ಇದಕ್ಕೆ ಬೇಕಾಗುವಂತಹ ಏನು ಮ್ಯಾನ್ ಪವರ್ ಮತ್ತು ಏನಂತೆ ನಿಮ್ಮ ಕೆಲಸದ ಸಮಯ ತುಂಬ ಹೊತ್ತು ಬೇಕು. ಯಾಕಂತ ಹೇಳಿದ್ರೆ ಆ ಮೆಟೀರಿಯಲ್ ತುಂಬ ಕಷ್ಟ ಕೆಲಸ ಮಾಡಲಿಕ್ಕೆ. ಅದರಲ್ಲಿ ನಾನು ಬೇರೆ ಬೇರೆ ಥರದನ್ನು ಟ್ರೈ ಮಾಡಿದ್ದೆ. ಇದು ಸ್ವಲ್ಪ ದೊಡ್ಡ ಮೋಲ್ಡು, ಸ್ವಲ್ಪ ದೊಡ್ಡ ಬಲ್ಬ್ಗೆ ಹಾಕೋಣ ಅಂಥೇಳಿ. ಹಾಗೆಯೇ ಇದು ಇನ್ನೊಂದು ಥರದ ಮೋಲ್ಡ್ ಶೇಪು. ಸ್ವಲ್ಪ ರಾ ಫಿನಿಶ್ ಈ ಥರ ಅಂತ ಇಟ್ಟಿದೆ. ಸ್ವಲ್ಪ ಮಣ್ಣು ಹಾಕಿ ಅದನ್ನು ಕ್ಲೀನ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಅನೀವನ್ ಟೆಕ್ಸ್ಚರ್ ಥರ ಬರಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇದು ಚೆನ್ನಾಗಿ ಬಂದಿದೆ. ಇದು ಇನ್ನೊಂದು, ಇದರಲ್ಲಿ ನಾನು ಪೇಪರ್ ಮ್ಯಾಶ್ ಬಳಸಲೇ ಇಲ್ಲ, ಓನ್ಲಿ ಕಾಟನ್ ಗಾಜು. ಇದು ತುಂಬ ಲೈಟ್ ವೆಯ್ಟ್ ಇದೆ. ಬಟ್ ಇದರಲ್ಲಿ ಕೆಲಸ ಮಾಡ್ಲಿಕ್ಕೆ ಭಾರಿ ಕಷ್ಟ. ಯಾಕಂತ ಹೇಳಿದ್ರೆ POP ಒಂದು ಬ್ರಿಡ್ಲ್ ಮೆಟೀರಿಯಲ್ಲು. ಸ್ವಲ್ಪ ನೀವು ಏನು ಪ್ರೆಸ್ ಮಾಡಿದ್ರೆ ಸಾಕು, ಅದು ಒಣಗಿದ ಮೇಲೆ ಒಡೆದೋಗುತ್ತೆ. ಕೇರ್ಫುಲ್ ಆಗಿರಬೇಕು. ಬಟ್ ವೈಟ್ ಸಿಮೆಂಟ್ ಜಾಸ್ತಿ ಹಾಕಿದರೆ ಅದು ಕ್ರ್ಯಾಕ್ ಬರ್ತದೆ. ಸೊ ಹಾಗಾಗಿ ಮೆಟೀರಿಯಲ್ ಜೊತೆ ಕೆಲಸ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ಅಗತ್ಯ. ಬಟ್ ಇವೆಲ್ಲದಕ್ಕಿಂತ ಇಷ್ಟ ಆಗಿದ್ದು ನನಗೆ ಇನ್ನೊಂದು ಮೆಟೀರಿಯಲ್ಲು, ಅದೇನು ಅಂತ ತೋರಿಸ್ತೇನೆ. ಇದು ಅಡಿಕೆ ಸಿಪ್ಪೆಯ ನಾರು. ಅಡಿಕೆ ಸುಲಿದಾದ್ಮೇಲೆ ನಾವು ಈ ನಾರು ಸಿಗ್ತದೆ. ಆ ನಾರನ್ನು ಕ್ಲೀನಾಗಿ ಸ್ವಚ್ಛ ಮಾಡಿ ಅದರಲ್ಲಿರೋ ಹೊಟ್ಟನ್ನು ತೆಗೆದು ಅದ್ರ ಜೊತೆ POP ಅನ್ನು ಮಿಕ್ಸ್ ಮಾಡಿದಾಗ ಈ ಮೆಟೀರಿಯಲ್ ಸಿಗ್ತದೆ. ಬಟ್ ಇದು ಕೆಲಸ ಮಾಡೋ ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ಕಾಟನ್ ಅಷ್ಟಾಗಲಿ ಅಥವಾ ಪೇಪರ್ ಮ್ಯಾಶ್ ಅಷ್ಟಾಗಲಿ ಇದಷ್ಟು ಸುಲಭ ಅಂದ್ರೇನು ಮೆತ್ತಗಿರೋದಿಲ್ಲ. ಇದು ಸ್ವಲ್ಪ ಒಂಥರ ತಂತಿ ಥರನೇ ಇರುತ್ತೆ ಮೆಟೀರಿಯಲ್ಲು. ಅದರಲ್ಲಿ ಮೋಲ್ಡ್ ತೆಗೆಯೋದು ಸ್ವಲ್ಪ ಕಷ್ಟದ ಕೆಲಸನೇ. ಬಟ್ ಈ ಲ್ಯಾಂಪ್ ಮಾತ್ರ ಬಹಳ ಚೆನ್ನಾಗಿ ಬಂದಿದೆ. ನನ್ನ ಮಗಳಿಗಂತೂ ಈ ಲ್ಯಾಂಪ್ ತುಂಬ ಇಷ್ಟ. ಅವಳು ಇದನ್ನು ಅಕ್ಕಿ ಗೂಡು ಅಂತ ಕರಿತಾ ಇರ್ತಾಳೆ. ಬಹಳ ಚೆನ್ನಾಗಿ ಆಗ್ತದೆ. ಹಾಗೆ ಡಿಸೈನಲ್ಲಿ ಈ ಥರ ಮೆಟೀರಿಯಲ್ ಜೊತೆ ಎಕ್ಸ್ಪ್ಲೋರ್ ಮಾಡೋದು ಒಂಥರ ಖುಷಿಯ ಮತ್ತು ಮಜದ ವಿಷಯ ಕೂಡ ಹೌದು. ಡಿಸೈನ್ ಬಗ್ಗೆ ಹೆಚ್ಚು ತಿಳ್ಕೊಬೇಕಂತಿದ್ರೆ ನನಗೊಂದು ಮೆಸೇಜ್ ಮಾಡಿ. ಯಾಕಂತ ಹೇಳಿದ್ರೆ